ನಮಸ್ಕಾರ, ನೀವು ನೋಡ್ತಿದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಪ್ರಿಯಾ ಸೋಮೇಶ್. ಯಾವ ಒಂದು ಯೋಜನೆಯಿಂದ ಹೆಣ್ಮಕ್ಳಿಗೆ ಖುಷಿಯಾಗಿದೆಯೋ ಇಲ್ವೋ, ಆದರೆ ಈ ಗೃಹಲಕ್ಷ್ಮಿ ಯೋಜನೆಯಿಂದ ಹೆಣ್ಮಕ್ಳು ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ. ಯಾಕೆ ಅಂತಂದರೆ, ನಮ್ಮಲ್ಲಿ ನೋಡೋದಾದರೆ 50 to 60% ಹೆಣ್ಣು ಮಕ್ಕಳು ಮಾಡ್ತಿರುವಂತಹ ಕೆಲಸ ಹೌಸ್ ವೈಫ್. ಮನೆಯ ಸಂಪೂರ್ಣ ಜವಾಬ್ದಾರಿಯನ್ನು ತಗೊಳ್ತಾರೆ. 3 ಹೊತ್ತು ಅಡುಗೆ ಮಾಡೋದು, ಬೇಯಿಸಾಕೋದು, ಮಕ್ಕಳು ನೋಡ್ಕೊಳ್ಳೋದು, ಇವ್ರನ್ನ ನೋಡ್ಕೊಳ್ಳೋದು, ಬರೀ ಇದೇ ಆಗಿದೆ. ಪಾಪ ಏನಾದರೂ ಒಂದು ವಸ್ತುನ ತಗೋಬೇಕು ಅಂತಂದರೆ ಕೈಯಲ್ಲಿ ಕಾಸಿರಲ್ಲ, ಕೇಳಿದ್ರೆ ಕೊಡಲ್ಲ. ಎಕ್ಸಾಂಪಲ್, ಈ ಗೃಹಲಕ್ಷ್ಮಿ ಹಣ ಎಲ್ಲ ಬಿಡುಗಡೆ ಆದಮೇಲೆ 1-2-3 ತಿಂಗಳಾದಮೇಲೆ ಕೆಲವ್ರನ್ನ ನಾನು ನೋಡಿದ್ದೀನಿ. ಪಾಪ ತುಂಬ ಜನ ವೀಡಿಯೋ ಮಾಡಿ ಹಾಕಿದ್ರು. ಇದರಿಂದ ಈ ಗೃಹಲಕ್ಷ್ಮಿ ಹಣದಿಂದ ನಾನು ಟೈಲರಿಂಗ್ ಮಿಷಿನ್ ತಗೊಂಡೆ, ನಾನೆಲ್ಲೋ ಹೋಗಬೇಕಾಗಿತ್ತು ಟ್ರಿಪ್ಪು, ಫ್ರೀ ಬಸ್ಸಲ್ಲಿ ಹತ್ಕೊಂಡು ಹೋಗಿ ಅಲ್ಲಿ ಖರ್ಚಿಗೆಲ್ಲ ಕಂಪ್ಲೀಟ್ ಗೃಹಲಕ್ಷ್ಮಿ ಹಣವನ್ನು ಬಳಸ್ದೆ. ನನ್ನ ಮಗಳಿಗೆ ಏನೋ ತಕ್ಕೊಡ್ಬೇಕಾಗಿತ್ತು, ನಾನು ಗೃಹಲಕ್ಷ್ಮಿ ಹಣದಿಂದ ತಕ್ಕೊಟ್ಟೆ ಅಂತ ನೀವು ಸಾಕಷ್ಟು ವೀಡಿಯೋಗಳನ್ನ ನೋಡಿರ್ತೀರ. ನೋಡಿ, ಕರ್ನಾಟಕ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಗೃಹಲಕ್ಷ್ಮಿ ಯೋಜನೆಗೆ ಫಲಾನುಭವಿಗಳ ಅಲ್ಲದವರಿಗೂ ಕೂಡ, ಅಂದರೆ ಅನರ್ಹರಿಗೂ ಕೂಡ, ನಿಮಗೆ ಗೊತ್ತಿರ್ಬೋದು ಈ ಗೃಹಲಕ್ಷ್ಮಿ ಅಂತ ಅನ್ನೋದು ಎಲ್ಲರಿಗೂ ಕೂಡ ಹೆಲ್ಪ್ ಆಗಲಿ ಅಂತ, ಬಟ್ ಅದನ್ನು ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ಮರಣ ಹೊಂದಿರ್ತಾರಲ್ವಾ, ಆ ಫಲಾನುಭವಿಗಳ ಖಾತೆಗೂ ಕೂಡ ಧನ ಸಹಾಯ ಮಾಡಲಾಗ್ತಿದೆ ಅಂತ ವರದಿಯನ್ನು ಮಾಡಲಾಗಿದೆ. ಈ ಸುದ್ದಿ ಮಾಧ್ಯಮಗಳ ವರದಿಗೆ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸ್ಪಷ್ಟನೆಯನ್ನು ನೀಡಿದೆ. ಫಲಾನುಭವಿಗಳ ಅಂಕಿ ಸಂಖ್ಯೆಗಳನ್ನು ಮಾಸಿಕ 2,000 ರೂಪಾಯಿನಂತೆ ಜಮೆಯಾದ ಲೆಕ್ಕವನ್ನು ಕೊಟ್ಟಿದೆ. ನೋಂದಣಿಯಾದ ಫಲಾನುಭವಿಗಳ ಪೈಕಿ ಈವರೆಗೆ ಒಟ್ಟು 2,88,376 ಮಹಿಳೆಯರು ಮರಣವನ್ನು ಹೊಂದಿರ್ತಾರೆ. ಅದರಲ್ಲಿ 1,03,922 ಫಲಾನುಭವಿಗಳು ಮೃತ ಕುಟುಂಬದ ಯಜಮಾನಿಯ ಹೆಸರು ಬದಲಾಯಿಸಿ ಇಲಾಖೆಯಿಂದ ಪರಿಶಿಷ್ಟ ಪಡಿತರ ಚೀಟಿಯನ್ನು ಪಡೆದಿದ್ದು ಮರು ನೋಂದಣಿ ಮಾಡಿಕೊಂಡಿದ್ದು ಧನ ಸಹಾಯ ನೀಡಲಾಗ್ತಿದೆ ಅಂತ ಸರ್ಕಾರ ತಿಳಿಸಿದೆ. ಪ್ರಸ್ತುತ ಏಪ್ರಿಲ್ 2026 ಅಂತ್ಯಕ್ಕೆ 1,30,35,318 ಫಲಾನುಭವಿಗಳು ಯಶಸ್ವಿಯಾಗಿ ನೋಂದಣಿಯನ್ನು ಮಾಡ್ಕೊಂಡಿರ್ತಾರೆ. ಇನ್ನು ಯಾರೆಲ್ಲ ನೋಂದಣಿಯನ್ನು ಮಾಡ್ಕೊಂಡಿಲ್ಲ, ನೀವು ಹೋಗಿ ದಯವಿಟ್ಟು ನೋಂದಣಿಯನ್ನು ಮಾಡ್ಕೊಳ್ಳಿ. ತಿಂಗಳಿಗೆ 2,000 ರೂಪಾಯಿ ನಿಮ್ಮ ಅಕೌಂಟಿಗೆ ಬಂದು ಬೀಳುತ್ತೆ. ಅದರಲ್ಲಿ 95,66,679 ಫಲಾನುಭವಿಗಳು ಪರಿಶಿಷ್ಟ ಜಾತಿಯ, 74,95,604 ಫಲಾನುಭವಿಗಳು, ಹಾಗೆಯೇ ಪರಿಶಿಷ್ಟ ಪಂಗಡದ 9,73,035 ಫಲಾನುಭವಿಗಳು ನೋಂದಣಿಯಾಗಿದ್ದಾರೆ. ಸರ್ಕಾರದ ರಾಜ್ಯದ ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕಾಗಿ ಅರ್ಹ ಕುಟುಂಬದ ಯಜಮಾನಿಗೆ, ಅಂದರೆ ಮಹಿಳೆಗೆ, ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಪ್ರತಿ ತಿಂಗಳು ರೂಪಾಯಿ 2,000 ನೀಡುವ ಗೃಹಲಕ್ಷ್ಮಿ ಯೋಜನೆ 6/6/2023 ಚಾಲನೆಯನ್ನು ನೀಡಲಾಯಿತು. 23, 24, 25, 26 ಬಹಳ ವರ್ಷಗಳಿಂದ ಗೃಹಲಕ್ಷ್ಮಿ ನಡೀತಾ ಇದೆ. ಅರ್ಹ ಅಂತ್ಯೋದಯ, BPL ಮತ್ತು APL ಪಡಿತರ ಚೀಟಿಗಳಲ್ಲಿ ಕುಟುಂಬದ ಯಜಮಾನಿ ಮಹಿಳೆಯನ್ನ ಯೋಜನೆಯ ಅರ್ಹ ಫಲಾನುಭವಿಗಳಾಗಿದ್ದರೆ ಆದಾಯ ತೆರಿಗೆ ಪಾವತಿದಾರರಾಗಿದ್ದಲ್ಲಿ ಮತ್ತು GST ರಿಟರ್ನ್ಸ್ ಸಲ್ಲಿಸುವವರಾಗಿದ್ದರೆ ಅವರು ಯೋಜನೆಗೆ ಅರ್ಹರು ಅಂತ ಸ್ಪಷ್ಟವಾಗಿ ತಿಳಿಸಲಾಗಿದೆ. ಗೃಹಲಕ್ಷ್ಮಿ ಯೋಜನೆಯನ್ನ ಆಡಳಿತ ಇಲಾಖೆಯ ವಿದ್ಯುನ್ಮಾನ ನಾಗರಿಕ ಸೇವಾ ವಿತರಣಾ ನಿರ್ದೇಶನಾಲಯ, DBT ಕೋಶ ಹಾಗೂ ಖಜಾನೆ ಇಲಾಖೆಯ ಸಹಯೋಗದೊಂದಿಗೆ ಆರ್ಥಿಕ ಇಲಾಖೆಯು ಕಾಲಕಾಲಕ್ಕೆ ಅನುದಾನ ಬಿಡುಗಡೆ ಮಾಡಿದೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ನೇರವಾಗಿ ಧನ ಸಹಾಯ ಪಾವತಿಯಾಗ್ತಾ ಇದೆ. ನೋಂದಣಿಯಾದ ಫಲಾನುಭವಿಗಳ ಪೈಕಿ ಈವರೆಗೆ ಆದಾಯ ತೆರಿಗೆ ಪಾವತಿದಾರರು ಮತ್ತು GST ರಿಟರ್ನ್ಸ್ ಸಲ್ಲಿಸುತ್ತಿರುವ ಒಟ್ಟು 1,94,560 ಮಹಿಳೆಯರಿದ್ದಾರೆ. ಅವರನ್ನ ಅನರ್ಹರೆಂದು ಪರಿಗಣಿಸಲಾಗಿದೆ. ಪ್ರತಿ ತಿಂಗಳು IT ರಿಟರ್ನ್ಸ್ ಕುರಿತು ಅಧಿಕಾರಿಗಳು ಪಾಲಿಸುತ್ತಿದ್ದಾರೆ. ಆದಾಯ ತೆರಿಗೆ ಇಲಾಖೆ ಮತ್ತು ವಾಣಿಜ್ಯ ತೆರಿಗೆ ಇಲಾಖೆಯು ನೀಡಿರುವಂತಹ API ಮೂಲಕ ತಂತ್ರಾಂಶದಲ್ಲಿ ಲಭ್ಯವಾಗಿರುವ ಮಾಹಿತಿಯನ್ನು ಆಧರಿಸಿ ಅರ್ಹರಿಗೆ ಮಾತ್ರವೇ ಧನ ಸಹಾಯ ಪಾವತಿಗಾಗಿ EDCS ಹಂತದಿಂದ ಕಡತಗಳನ್ನು DBT ಕೋಶಕ್ಕೆ ಕಳಿಸಲಾಗ್ತಾ ಇದೆ. ಅನರ್ಹ ಫಲಾನುಭವಿಗಳನ್ನು ಕೈ ಬಿಡಲಾಗಿದೆ. ಫಲಾನುಭವಿಗಳ ಮರಣದ ಮಾಹಿತಿಯನ್ನು ಈ ತಂತ್ರಾಂಶದಲ್ಲಿ ಪರಿಶೀಲಿಸಲಾಗ್ತಾ ಇದೆ. ಅನರ್ಹರನ್ನ ಯಾವ ಕಾರಣಕ್ಕೂ ನೋಂದಣಿಗೆ ಬಿಟ್ಟಿಲ್ಲ, ಅವರಿಗೆ ಹಣ ಪಾವತಿ ಆಗಿಲ್ಲ. ವ್ಯವಸ್ಥೆಯಲ್ಲಿ ಆಧಾರ್ ಸಂಖ್ಯೆಯನ್ನು ಹಣಕಾಸಿನ ವಿಳಾಸವಾಗಿ ಬಳಸಲಾಗ್ತಾ ಇದೆ. ಆಧಾರ್ ಸಂಖ್ಯೆಯನ್ನು ಪರಿಶೀಲಿಸಿ ಸಂಬಂಧಿತ ಬ್ಯಾಂಕ್ಗೆ ಕಳಿಸಲಾಗ್ತಾ ಇದೆ. ಆ ಬ್ಯಾಂಕ್ ತನ್ನ CBS ವ್ಯವಸ್ಥೆ ಆಧಾರ್ ಜೋಡಣೆ ನೋಡಿಯೇ ಫಲಾನುಭವಿಯ ಖಾತೆಗೆ
ಹಣ ಜಮೆ ಮಾಡ್ತೇವೆ. ಯಾರೊಬ್ಬ ಅನರ್ಹರ ಮರಣ ಹೊಂದಿದವರ ಖಾತೆಗೆ ಹಣ ಜಮೆ ಮಾಡ್ತಾ ಇಲ್ಲ ಅಂತ ಸರ್ಕಾರ ಸ್ಪಷ್ಟನೆಯನ್ನು ಪಡಿಸಿದೆ. ಯೋಜನೆಗೆ ಸಂಬಂಧಿಸಿದಂತೆ ಅಂಗನವಾಡಿ ಕಾರ್ಯಕರ್ತೆಯರು, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಗೃಹಲಕ್ಷ್ಮಿ ಫಲಾನುಭವಿಗಳು ಮರಣ ಹೊಂದಿದ ಕೂಡಲೇ ಮಾಹಿತಿ ನೀಡಲು ಸೂಚನೆಯನ್ನು ನೀಡಲಾಗಿದೆ. ಮೃತ ಫಲಾನುಭವಿಗಳ ಮಾಹಿತಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಅವರ ಲಾಗಿನ್ನಲ್ಲಿ ನಮೂದಿಸಿ EDCSಗೆ ಸಲ್ಲಿಸುತ್ತಿದ್ದಾರೆ. ಆ ಮಾಹಿತಿ ಮೇರೆಗೆ ಮರಣ ಹೊಂದಿದ ಫಲಾನುಭವಿಗಳನ್ನು ಪಟ್ಟಿಯಿಂದ ಕೈ ಬಿಡಲಾಗ್ತಾ ಇದೆ ಅಂತ ಇಲಾಖೆ ಸದ್ಯಕ್ಕೆ ತಿಳಿಸಿದೆ. ಆದರೆ ಮುಂದಕ್ಕೆ ನೋಡಬೇಕು, ಇನ್ನೂ ಯಾರಾದರೂ ಸತ್ತೋಗಿರೋರ ಅಕೌಂಟಿಗೆ ದುಡ್ಡು ಹೋಗುತ್ತಾ, ಅಟ್ಲೀಸ್ಟ್ ಇನ್ನು ಮುಂದಕ್ಕೆ ಆದರೂ ನಿಲ್ಲುತ್ತಾ ಕಾದು ನೋಡಬೇಕು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.